ಈ ವರ್ಷ ಎಷ್ಟು ಸಹಕಾರ ಸಂಘಗಳಿದ್ದಾವೆ ಅದು ಮುಂದಿನ ವರ್ಷ ಅದು ಹೆಚ್ಚು ಸಹಕಾರ ಸಂಘಗಳಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸಹಕಾರ ಸಂಘ ಬೆಳೀತಾ ಹೋಗಬೇಕು. ಬದುಕಿನ ಅನೇಕ ಕ್ಷೇತ್ರಗಳಲ್ಲಿ ಸಹಕಾರ ಸಂಘದ ಬೆಳವಣಿಗೆ ಆದರೆ ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ 1985. ಆಗ KMF ಅಧ್ಯಕ್ಷನೂ ಆಗಿದ್ದೆ. ನಾನು ಸ್ವಲ್ಪ ದಿನ ಮಂತ್ರಿಯಾಗಿ ಇನ್ಚಾರ್ಜ್ ಅಧ್ಯಕ್ಷ ಆಗಿದ್ದೆ. KMF ಅಧ್ಯಕ್ಷ ಸುಮಾರು 1 ವರ್ಷ ಕಾಲ ಇದ್ದೆ ಅನ್ನೋ ಕಾಣಿಸುತ್ತೆ. ಎಷ್ಟಪ್ಪ? 1 ವರ್ಷ ಕಾಲ ಇದ್ದೆ. ಸೊ ಹಾಗಾಗಿ KMF ಬೆಳವಣಿಗೆಯನ್ನು ಮಾಡಲಿಕ್ಕೆ ಅನುಕೂಲ ಆಯಿತು. ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರುವಾಗ, ಈಗ ಎಲ್ಲಿ ವೆಂಕಟೇಶ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರು ನಾನಿದ್ದಾಗ ಈ ಡೈರಿಗಳು ಮಿಲ್ಕ್ ಯೂನಿಯನ್ ಅಡಿನಲ್ಲಿ ಇರಲಿಲ್ಲ. ಡೈರಿಗಳು ಮಿಲ್ಕ್ ಯೂನಿಯನ್ ಕೈ ಕೆಳಗಡೆ ಇರಲಿಲ್ಲ. ಮಿಲ್ಕ್ ಯೂನಿಯನ್ಗಳ ಕೈ ಕೆಳಗಡೆ ಮಾಡಿದ್ದು ನಾನು. ಮಿಲ್ಕ್ ಯೂನಿಯನ್ಗಳನ್ನ ರೈತರ ಪ್ರತಿನಿಧಿಗಳ ಯೂನಿಯನ್ಗಳ ಸಂಘಕ್ಕೆ ಡೈರಿಗಳನ್ನು ತಗೊಬಂದು ಅದನ್ನ ಆದೇಶ ಮಾಡಿ ಕೊಡ್ತಕ್ಕಂಥದ್ದು ಕೆಲಸ ಆ ಕಾಲದಲ್ಲಾಯಿತು. ಈಗ ರಾಜ್ಯದಲ್ಲಿ 16 ಮಿಲ್ಕ್ ಯೂನಿಯನ್ಗಳಿದ್ದಾವೆ. 16 ಮಿಲ್ಕ್ ಯೂನಿಯನ್ಗಳಿದ್ದಾವೆ. ಸುಮಾರು 1 ಕೋಟಿ ಲೀಟರ್ ಅಷ್ಟು ಹಾಲು ಬರ್ತಾ ಇದೆ. 1 ಕೋಟಿ ಲೀಟರ್ ಹಾಲು. ಬಹುಶಃ ಇಡೀ ದೇಶದಲ್ಲಿ ಗುಜರಾತ್ ಬಿಟ್ರೆ ಕರ್ನಾಟಕನೇ ನಂಬರ್ 2. ಕರ್ನಾಟಕ 2ನೇ ಸ್ಥಾನದಲ್ಲಿದ್ದರೆ ಅದಕ್ಕೆ ನಾವು ಎಲ್ಲ ಸಹಕಾರಿಗಳು, ಮಿಲ್ಕ್ ಯೂನಿಯನ್ ಹಿಂದೆ ಅಧ್ಯಕ್ಷರಾಗಿದ್ದವರು, ಈಗ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಸದಸ್ಯರಾಗಿರ್ತಕ್ಕಂಥವರು, ಸೊಸೈಟಿಗಳ ಅಧ್ಯಕ್ಷರಾಗಿದ್ದಂಥವ್ರು, ಅವರೆಲ್ಲರೂ ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಾನು 83ರಲ್ಲಿ ಮುಖ್ಯಮಂತ್ರಿ ಆದಾಗ ಹಾಲನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಆ ಕಾಲದಲ್ಲಿ ಹಾಲು ಜಾಸ್ತಿ ಆಗ್ಬಿಟ್ಟಿತ್ತು, ಮಾರಾಟ ಕಡಿಮೆ ಇತ್ತು. ಆಗ ಹಾಲು ಜಾಸ್ತಿ ಆಗಿದೆ, ಏನ್ ಮಾಡೋದು ಸರ್ ಅಂತ ಬಂದರು ಮಿಲ್ಕ್ ಯೂನಿಯನ್ KMFನವರು. ನಾನು ಹೇಳಿದೆ ವಿದ್ಯಾರ್ಥಿಗಳಿಗೆ ಹಾಲು ಕೊಡೋಣ ಅಂತ ಹೇಳಿದೆ. ಆಗ್ಲೇ ಕ್ಷೀರಭಾಗ್ಯ ಅಂತ ಜಾರಿಗೆ ಬಂದದ್ದು, ಕ್ಷೀರಭಾಗ್ಯ. ಆಮೇಲೆ ಕ್ಷೀರಧಾರೆ. ಹಿಂದೆ 2 ರೂಪಾಯಿ ಕೊಡ್ತಾ ಇದ್ರು 1 ಲೀಟರ್ ಹಾಲಿಗೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ 2 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ನಾನು ಬಂದು 4 ರೂಪಾಯಿ ಮಾಡಿದೆ. ಈಗ ಆಮೇಲೆ 5 ರೂಪಾಯಿ ಮಾಡಿದೆ ರಾಮನಗರದಲ್ಲಿ. ಈಗ ಪ್ರತಿದಿನ 5 ಕೋಟಿ ರೂಪಾಯಿಗಳನ್ನ ಕ್ಷೀರಧಾರೆ ಅಡಿನಲ್ಲಿ ರೈತರಿಗೆ ಕೊಡ್ತಾ ಇದ್ದೇವೆ. 5 ಕೋಟಿ ರೂಪಾಯಿಗಳು ಒಂದು ದಿನಕ್ಕೆ. 1 ಲೀಟರ್ ಹಾಲಿಗೆ 5 ರೂಪಾಯಿ. ಇದರಿಂದ ಪ್ರತಿದಿನ 5 ಕೋಟಿ ರೂಪಾಯಿಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಈ ಕ್ಷೀರಧಾರೆ ದುಡ್ಡು ಎಲ್ಲ ಉಳಿದೋಗ್ಬಿಟ್ಟಿತ್ತು. ಹಿಂದಿನ ಸರ್ಕಾರದಲ್ಲಿ 850 ಕೋಟಿ ರೂಪಾಯಿ ಉಳಿದೋಗ್ಬಿಟ್ಟಿತ್ತು. ಅವೆಲ್ಲನೂ ಚುತ್ತ ಮಾಡದೆ ಬಂದು 850 ಕೋಟಿ ರೂಪಾಯಿ ಉಳಿದೋಗಿತ್ತು.
ಅದನ್ನೆಲ್ಲರೂ ಶುದ್ಧ ಮಾಡಿದೆ. ಆಮೇಲೆ ಚಾಮರಾಜನಗರ ಹಾಲು ಒಕ್ಕೂಟ ಒಂದ್ಸಾರಿ ಹಣ ಕೊಟ್ಟಿದ್ದೆ ನಾನು. 73 ಕೋಟಿ ಕೊಟ್ಟಿದ್ದೆ. ಇನ್ನೂ 51 ಕೋಟಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನೀನು ಅಧ್ಯಕ್ಷನ? ನೀನು ಅಧ್ಯಕ್ಷ? ದಪ್ಪಾಗಿದೆಯಲ್ಲ, ಕೂತ್ಕೋ. ಹಾಲು ಕುಡಿತೀಯ ದಿನ? ಅದನ್ನು ಕೂಡ ಕೊಡೋಣ. ಯಾಕೆಂದರೆ ನಾವು ಪ್ರತ್ಯೇಕ ಮಿಲ್ಕ್ ಯೂನಿಯನ್ ಮಾಡಿದ ಮೇಲೆ ಹಣ ಕೊಡಲಿಲ್ಲ, ಹಿಂದಿನ ಸರ್ಕಾರದವರು ಕೊಡಲಿಲ್ಲ. ನಾವು ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.